ಈ ಚಿತ್ರರಂಗ ಅನ್ನೋದು ಒಂದು ದೊಡ್ಡ ಸಮುದ್ರ ಇದ್ದಾಗೆ. ಈ ಕನ್ನಡ ಚಿತ್ರರಂಗದಲ್ಲಿ ಸರಿಸುಮಾರು 80ರ ದಶಕದಿಂದಲೂ ಸಹ ಎಲ್ಲಾ ಲೆಜೆಂಡರಿ ಆಕ್ಟರ್ಸ್ ಜೊತೆ ನಟಿಸಿ ಶಿವಕುಮಾರ್ ಆರಾಧ್ಯ ಸರ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಪ್ರತಿಯೊಬ್ಬರಿಗೂ ಏನಾದ್ರೂ ಒಂದು ಸ್ಫೂರ್ತಿ ಅನ್ನೋದಿರುತ್ತೆ. ಅವ್ರು ಏನೇ ಒಂದು ಆಗ್ಬೇಕು ಅಂದ್ರೆ, ನಿಮಗೆ ಕನ್ನಡ ಚಿತ್ರರಂಗದಲ್ಲಿ ಸ್ಫೂರ್ತಿ ಯಾರು? KS ಅಶ್ವಥ್ ಅವರು. ಇನ್ನು ನೀವು ಚಿಕ್ಕವರಿರ್ಬೇಕಾದ್ರೆ ಮನೆ ಪರಿಸ್ಥಿತಿ ಯಾವ ರೀತಿ ಇತ್ತು? ನಮ್ಮದು ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಚಿಕ್ಕ ಪುಟ್ಟ ಮನೆಗಳು, ಅದರಲ್ಲಿ ಆರಾಮಾಗಿದ್ವಿ. ಬಟ್ ಆಗಿದ್ದು ಖುಷಿ ಈಗ ಸಿಗಲ್ಲ ಅನ್ಸುತ್ತೆ. ಇನ್ನು ಎಷ್ಟೋ ಚಲನಚಿತ್ರಗಳನ್ನ ನಟಿಸಿದ್ದೀರಾ, ಅದ್ರಲ್ಲಿ ಸಾಕಷ್ಟು ಹಳ್ಳಿ ಪಾತ್ರಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ. ಬಹುಶಃ ನನ್ನ ಫಿಸಿಕ್ಕು, ನನ್ನ ಬಣ್ಣ, ನನ್ನ ಆಕಾರ, ರೂಪು ಇವೆಲ್ಲ ಹಳ್ಳಿ ಪಾತ್ರಕ್ಕೆ ಹೊಂದುತ್ತೆ ಅಂತ ಅವ್ರಿಗೆ ಅನ್ಸಿರ್ಬೋದು. ಅವ್ರದ್ದನ್ನ ಪಾತ್ರಗಳು ಕೊಟ್ಟಿದ್ರೆ ಮಾಡಿಸಿದ್ದಾರೆ. ಹಳ್ಳಿ ಹಾಡು ತಂದ ಹಳ್ಳಿ ಪಾಡು ತರನ. ಯಾವಾಗ ಕನ್ನಡ ಚಿತ್ರರಂಗದಲ್ಲಿ ಸರಿಯಾಗಿ ಪೇಮೆಂಟ್ ಆಗ್ತಾ ಇರ್ಲಿಲ್ಲ ಅನ್ನೋ ಮಾತಿದೆ. 4 ತಿಂಗಳಾದ್ಮೇಲೆ ಕೂಡ ಪೇಮೆಂಟ್ ತಗೊಳ್ಳೋ ಸಾಧ್ಯತೆ. ಅದು ನಾವು ಕೆಲಸ ಮಾಡೋದಕ್ಕೆ ಬೇಜಾರಲ್ಲ. ಪೇಮೆಂಟ್ ಬಂತ, ಪೇಮೆಂಟ್ ಕೊಡಿ ಅಂತ ಕೇಳಿದ್ರೆ ಅದೊಂಥರ ಮನಸ್ಸಿಗೆ ಹಿಂಸೆ ಆಗುತ್ತೆ. ನಿಮ್ಗೆ ಇವತ್ತಿಗೂ ನೆನಪಿರೋಂಥದ್ದು, ಮರೆಯಕ್ ಆಗದೆ ಇರೋಂಥ ಘಟನೆ ಯಾವ್ದಿದೆ? ಒಂದು ಸಿನಿಮಾ ಬಿಗಿನಿಂಗ್ ಡೇಸ್, ಡೈರೆಕ್ಟರ್ ನನ್ನ ಹೋಗಿ ಮೇಕಪ್ ಮಾಡ್ಕೊಂಬನ್ನಿ ಅಂತ ಕಳಿಸಿದ್ರು. ಮೇಕಪ್ ರೂಮ್ಗೆ ಹೋದೆ. ಮೇಕಪ್ ಏನ್ರಿ ಸರ್ ಮೇಕಪ್ ಮಾಡ್ಬೇಕಂತ. ರೈ ಕಪ್ಪಿಗೆರು ಯಾರು ಮೇಕಪ್ ಮಾಡ್ತಾರೆ ಹೋಗ್ರಿ. ಸರಿ ಅಪ್ಪ, ಸೀದಾ ಹೋಗಿ ವಾಪಸ್ ಹೋದೆ. ಹಾಯ್, ಹಲೋ, ನಮಸ್ಕಾರ. ಸ್ಪೀಡ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಿತಾ ನಟರಾಜ್. ಈ ಚಿತ್ರರಂಗ ಅನ್ನೋದು ಒಂದು ದೊಡ್ಡ ಸಮುದ್ರ ಇದ್ದಾಗೆ. ಈ ಕನ್ನಡ ಚಿತ್ರರಂಗದಲ್ಲಿ ಸರಿಸುಮಾರು 80ರ ದಶಕದಿಂದಲೂ ಸಹ ಎಲ್ಲಾ ಲೆಜೆಂಡರಿ ಆಕ್ಟರ್ಸ್ ಜೊತೆ ನಟಿಸಿ ಎಲ್ಲರನ್ನ ನಗಿಸಿ ನಲಿಸಿ ರಂಜಿಸಿ 500ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ 10,000ಕ್ಕೂ ಹೆಚ್ಚು ಸೀರಿಯಲ್ ಸಂಚಿಕೆಗಳಲ್ಲಿ ನಟಿಸಿ ಇದೀಗ ವೆಬ್ ಸೀರೀಸ್ಗಳಲ್ಲೂ ಸಹ ನಟಿಸ್ತಾ ಇರುವಂತಹ 25 ವರ್ಷಗಳಿಂದ ಸುದೀರ್ಘವಾಗಿ ಕನ್ನಡ ಚಿತ್ರರಂಗದಲ್ಲಿ ಕಲಾ ಸರಸ್ವತಿಗೆ ನಮಿಸಿ ಎಲ್ಲರನ್ನೂ ನಟಿಸಿ ರಂಜಿಸಿರುವಂತಹ ಶಿವಕುಮಾರ್ ಆರಾಧ್ಯ ಸರ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಮೇಡಮ್. ತಾವೇಗಿದ್ದೀರಿ? ನಾನು ತುಂಬಾ ಚೆನ್ನಾಗಿದ್ದೀನಿ. ಲೈಫ್ ಹೇಗಿದೆ? ಆರಾಮ ನಡೀತಾ ಇದೆ. ಆರಾಮಾಗಿದೆ. ಸರ್, ಇನ್ನು ನಮ್ಗೆ ಮೊದಲನೇದಾಗಿ ಬಾಲ್ಯ ಅಂತ ನೆನಪಿಸ್ಕೊಂಡ ತಕ್ಷಣ ಸಾಕಷ್ಟು ಸವಿ ನೆನಪುಗಳು ನೆನಪು ಬರುತ್ತೆ. ನಿಮಗೆ ಬಾಲ್ಯ ಅಂದ ತಕ್ಷಣ ಏನ್ ನೆನಪು ಬರುತ್ತೆ? ಬಾಲ್ಯ ಅಂದ ತಕ್ಷಣ ನನಗೆ, ನಾನು ಶಾಲೆಗೆ ಹೋದಾಗ ಲಂಚ್ ಅವರಲ್ಲಿ ಅವಾಗ ಆಟಕ್ಕೆ ಅಂತ ಬಿಡ್ತಾಯಿದ್ರು. 7 ಗಂಟೆಗೆ ಶಾಲೆ ಪ್ರಾರಂಭ ಆಗ್ತಾಯಿತ್ತು. ಸುಮಾರು 11 ಗಂಟೆಗೆ ಶಾಲೆ ಬಿಡ್ತಾಯಿದ್ರು. 9 ಗಂಟೆ ಸುಮಾರಿಗೆ ಆಟಕ್ಕೆ ಅಂತ ಬಿಡ್ತಾಯಿದ್ರು. ಊಟಕ್ಕೆಲ್ಲ, ಪಾಠದ ಮಧ್ಯೆ ಆಟಕ್ಕೆ ಅಂತ ಬಿಡ್ತಾಯಿದ್ರು. ಆ ಸಮಯದಲ್ಲಿ ನನ್ನ ಅಣ್ಣ ಉರಿ ಹಿಟ್ಟು ತೊಗೊಂಬಂದು ಕೊಡ್ತಾಯಿದ್ರು ತಿನ್ನೋದಕ್ಕೆ. ಉರಿ ಹಿಟ್ಟು ನೀವು ಕೇಳಿದಿರೋ ಗೊತ್ತಿಲ್ಲ, ರಾಗಿ ಹಿಟ್ಟು, ಬೆಲ್ಲ, ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಮಾಡಿರ್ತಾರೆ. ಅದು ತುಂಬ ಒಳ್ಳೆ ಸ್ವೀಟ್. ಅದು ಅದೇ ನನಗೆ ಇವತ್ತಿಗೆ ಸ್ವೀಟ್ ಮೆಮೊರಿ. ಇನ್ನು ನಿಮ್ಮ ಸ್ಕೂಲ್ ಡೇಸಲ್ಲಿ ಆಗಿರ್ಬೋದು, ಕಾಲೇಜ್ ಡೇಸಲ್ಲಿ ಆಗಿರ್ಬೋದು, ಅವಾಗ ನಿಮ್ಮ ದಿನ ಯಾವ ರೀತಿ ಇರ್ತಾ ಇತ್ತು? ಎಲ್ಲವೂ ಜಾಲಿಯಾಗೇ ಇತ್ತು, ಚೆನ್ನಾಗೇ ಇತ್ತು. ಫ್ಯಾಮಿಲಿ ಅಂತ ಬಂದರೆ? ಫ್ಯಾಮಿಲಿ ನನಗೆ ನನ್ನ ಶ್ರೀಮತಿ ಮೇನಕಾ ಅಂತ, ನನಗೆ 3 ಜನ ಮಕ್ಕಳು, 2 ಹೆಣ್ಣು 1 ಗಂಡು. ದೊಡ್ಡ ಮಗಳು ಚೈತನ್ಯ, ಆಕೆ HP ವರ್ಕ್ ಮಾಡ್ತಾ ಇದ್ದಾಳೆ. 2ನೇ ಮಗಳು ಸೌಜನ್ಯ ಅಂತ TCS ವರ್ಕ್ ಮಾಡ್ತಾ ಇದ್ದಾಳೆ. ಮಗ ರಾಜಶೇಖರ ಆರಾಧ್ಯ, ಆತ ಇನ್ಫೋಸಿಸಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ಹಾಗೆ ಆತ ಕೂಡ ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡಿದ್ದಾನೆ. ಆತ ಕೂಡ ನಟ, ನಿರ್ದೇಶಕ, ಬರಹಗಾರ, ಎಲ್ಲವೂ ಕೂಡ ಹೆಚ್ಚಾಗಿ ರಂಗಭೂಮಿ ತೊಡಗಿಸ್ಕೊಂಡಿದ್ದಾನೆ. ಇನ್ನು ನೀವು ಚೈಲ್ಡ್ಹುಡ್ಡಲ್ಲಿ ಈ ಚಿತ್ರರಂಗಕ್ಕೆ ಅಂದರೆ ಒಂದಷ್ಟು ಜನ ರಂಗಭೂಮಿಗೆ ಎಂಟ್ರಿ ಕೊಟ್ಟು ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ. ನೀವು ಯಾವ ರೀತಿ ಬಂದಿದ್ದು? ನಾವು ಮೂಲತಃ ರಂಗಭೂಮಿನೇ. ಶಾಲಾ ದಿನಗಳಲ್ಲೇ ನನಗೆ ವೇದಿಕೆ ಸಿಕ್ತು. ಹಾಗೆಲ್ಲ ಶಾಲಾ ವಾರ್ಷಿಕೋತ್ಸವ ಅಂತ ಮಾಡ್ತಾ ಇದ್ರಲ್ಲ, ಆ ಸಂದರ್ಭದಲ್ಲಿ ನನಗೆ ಒಂದು ಏಕಪಾತ್ರಾಭಿನಯ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ರು ನಮ್ಮ ಗುರುಗಳು. ಅದು ಮೊದಲನೇ ನನ್ನ ರಂಗಪ್ರವೇಶ. ಆನಂತರ ನನ್ನ ಎಜುಕೇಷನ್ ಮುಗಿದ ಮೇಲೆ ಕೂಡ ನಾನು ರಂಗಭೂಮಿ ತೊಡಗಿಸ್ಕೊಂಡೆ. ನಮ್ಮದು ಹವ್ಯಾಸಿ ರಂಗಭೂಮಿ. ಓಕೆ. ಇನ್ನು ಫಸ್ಟ್ ಇಂಡಸ್ಟ್ರಿಗೆ ಬಂದ ತಕ್ಷಣ ಫಸ್ಟ್ ಮಾಡಿದಂತಹ ಮೂವಿ ಯಾವ ರೀತಿ ಇತ್ತು? ಅದು ಯಾವ ರೀತಿ ಎಕ್ಸ್ಪೀರಿಯನ್ಸ್ನ ಮಾಡಿದ್ರಿ ನೀವು?
ಮೊದಲನೇ ಮೂವಿ ನಾನು ಮಾಡಿದ್ದು ಮತ್ಸ್ಯ ಭೇದ ಅಂತ. ಬಿ ಮಲ್ಲೇಶ್ ಅವರು ಡೈರೆಕ್ಟ್ರು. ಅದರಲ್ಲಿ ಅನಂತ್ನಾಗ್ ಮತ್ತು ಮಹಾರಾಷ್ಟ್ರಿ ಮೇಡಮ್ ಅವ್ರು ಮಾಡಿದರು. ಅದ್ರಲ್ಲಿ ಪಾತ್ರ ಮಾಡಿದ್ದೆ. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ. ನನಗೆ ಅದರಲ್ಲಿ ರಮೇಶ್ ಭಟ್ ಅವ್ರ ಕಾಂಬಿನೇಷನ್ ಇತ್ತು. ನಿಮಗೆ ಫಿಲಮ್ ಇಂಡಸ್ಟ್ರಿಗೆ ಏನಕ್ಕೆ ಬರಬೇಕು ಅಂತ ಅನ್ನಿಸ್ತು? ನನಗೆ ಬರಬೇಕು ಅಂತ ಅನಿಸೇ ಇರಲಿಲ್ಲ. ಮತ್ತೆ ನನಗೆ ಗೊತ್ತಿಲ್ಲ. ಆ ಭಗವಂತ ಕರ್ಕೊಂಡು ಬಂದಿದ್ದಾನೆ. ಇವತ್ತು ಇಷ್ಟು ವರ್ಷ ನಡೆಸ್ಕೊಂಡು ಬಂದಿದ್ದಾನೆ. ಇಲ್ಲಿ ಯಾವುದು ನನ್ನ ಪ್ರಯತ್ನ ಅನ್ನೋದಲ್ಲ, ಅಥವಾ ನನ್ನ ಸಾಧನೆ ಏನೂ ಇಲ್ಲ. ಇವತ್ತಿಗೂ ನಾನು ಹೇಳ್ತೀನಿ, ಪ್ರತಿದಿನ ನನ್ನ ಪ್ರತಿ ಕ್ಷಣ ನಾನು ಭಗವಂತ ಸ್ಮರಣೆ ಮಾಡ್ತೀನಿ. ದೇವರು ಯಾವ ದಿಕ್ಕಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೋ ಆ ದಿಕ್ಕಲ್ಲಿ ಬರ್ತಾ ಇದೆ. ಇನ್ನು ಪ್ರತಿಯೊಬ್ಬರಿಗೂ ಏನಾದರೂ ಒಂದು ಸ್ಫೂರ್ತಿ ಅನ್ನೋದಿರುತ್ತೆ, ಅವ್ರು ಏನೇ ಒಂದು ಆಗಬೇಕು ಅಂದರೆ. ನಿಮಗೆ ಕನ್ನಡ ಚಿತ್ರರಂಗದಲ್ಲಿ ಸ್ಫೂರ್ತಿ ಯಾರು? KS ಅಶ್ವಥ್ ಅವರು, ನಮ್ಮ ಹಿರಿಯ ಕಲಾವಿದರು. ತಾವ್ರ ಹೆಸರು ಕೇಳಿರ್ತೀರಿ. ತುಂಬ ಒಳ್ಳೊಳ್ಳೆ ಪಾತ್ರಗಳು ಮಾಡಿದ್ರು. ಭಾಳ ಅದ್ಭುತವಾದ ಕಲಾವಿದರು. ಕಲಾವಿದನ ಕೂಡ ನನಗೆ ಅವರೇ ಆದರ್ಶ. ಹಾಗೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಕೂಡ ಆದರ್ಶ ನನಗೆ KS ಅಶ್ವಥ್ ಅವರು. KS ಅಶ್ವಥ್ ಅವರು ಯಾವ್ಯಾವ ಥರ ಪಾತ್ರಗಳು ಮಾಡಿದ್ರು, ಎಷ್ಟು ಪಾತ್ರಗಳು ಮಾಡಿದ್ರು, ಆ ಪಾತ್ರಗಳು ಎಷ್ಟು ಪ್ರಶಂಸೆ ಸಿಕ್ತು. ಅದರಲ್ಲಿ ಅವರು ಏನು ಸಾಧನೆ ಮಾಡಿದ್ರು, ಪಾತ್ರಗಳು ಮಾಡಿದ್ರು, ಆ 100ರಲ್ಲಿ 1% ನಾನೇನಾದ್ರು ಮಾಡಿದ್ರು ಕೂಡ ನನ್ನ ಜೀವನ ಸಾರ್ಥಕ ಅಂತ ನಾನು ಭಾವಿಸ್ತೇನೆ. ಅವ್ರು ಮಾಡಿರುವಂಥ ಯಾವ ಪಾತ್ರ ನಿಮಗೆ ತುಂಬ ಇಷ್ಟ ಆಗುತ್ತೆ? ಎಲ್ಲ ಸಿನಿಮಾಗಳಲ್ಲೂ ಅವ್ರ ಪಾತ್ರ ಚೆನ್ನಾಗಿದೆ. ಪ್ರತಿಯೊಂದು ದೊಡ್ಡ ಪಾತ್ರ ಏನಂತಲ್ಲ, ಚಿಕ್ಕ ಪಾತ್ರ. ಒಂದೇ ಒಂದು ನಿಮ್ಗೆ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಚಿಕ್ಕ ಪಾತ್ರ ಶುಭಮಂಗಳ ಅಂತ ಒಂದು ಸಿನಿಮಾ, ಪುಟ್ಟಣ್ಣ ಕಣಗಾಲ್ ಅವ್ರದ್ದು. ಅದರಲ್ಲಿ ಶ್ರೀನಾಥ್ ಮತ್ತು ಆರತಿ ಅವರು ಲೀಡ್ ಕ್ಯಾರೆಕ್ಟರ್ ಮಾಡಿದರು. ಒಂದು ಸರ್ತಿ ಅಶ್ವಥ್ ಅವರದ್ದು ಅದರಲ್ಲಿ ಒಂದು ಚಿಕ್ಕ ಪಾತ್ರ ಏನು ಅಂದರೆ, ಡಾಕ್ಟ್ರು ಪೇಷಂಟ್ ನೋಡೋಕೆ ಬಂದಿರ್ತಾರೆ. ಪೇಷಂಟನ್ನ ಚೆಕ್ ಮಾಡಿಬಿಟ್ಟು ಪೇಷಂಟ್ಗೆ ಮಾತ್ರೆ ಏನೋ ಸಿರಪ್ ಏನೋ ಕೊಡಬೇಕು. ಇವರು ಚೆಕ್ ಮಾಡಿದಾದ್ಮೇಲೆ ಒಂದು ಗ್ಲಾಸ್ ನೀರು ತೊಗೊಂಡು ಬನ್ನಿ ಅಂದ್ಬಿಟ್ಟು ಮಾತ್ರೆ ತೊಗೊಳ್ತಾರೆ ಕೈದಲ್ಲಿ. ಮನೆಯವರು ನೀರು ತಂದು ಕೊಡ್ತಾರೆ. ಅವ್ರೇನು ಕೊಡ್ತಾರೆ, ಪೇಷಂಟ್ಗೆ ಮಾತ್ರೆ ನುಗ್ಸೋದಕ್ಕೆ ನೀರು ಕೇಳ್ತಾ ಇದ್ದಾರೆ ಅಂತ. ಅವರು ನೀರು ಇಸ್ಕೊಂಡು ಇವರು ಟ್ಯಾಬ್ಲೆಟ್ ನುಗ್ತಾರೆ. ಅವ್ರು ಕೇಳ್ತಾರೆ, ಯಾಕೆ ಸರ್ ನೀವು ಟ್ಯಾಬ್ಲೆಟ್ ತೊಗೊಂಡ್ರಿ ಅಂತ. ಅಲ್ಲ, ನನಗೆ ನಮ್ಮ ಸೀನಿಯರ್ ಡಾಕ್ಟರ್ ಸಜೆಸ್ಟ್ ಮಾಡಿದರೆ BP ನೋ ಶುಗರೋ ಏನೋ ಅಂತ ಅದು ಹೇಳ್ತಾರೆ. ಹಾಗೆ ಅದೊಂದು ಸೀನಲ್ಲಿ ಕೂಡ ಒಂದು ಚಿಕ್ಕಿದ್ರೆ ಎಷ್ಟು ಪರ್ಫಾರ್ಮ್ ಮಾಡಿದ್ದಾರೆ ಅನ್ನೋದು. ಇನ್ನು ನೀವು ಚಿಕ್ಕವರಿರ್ಬೇಕಾದ್ರೆ ಮನೆ ಪರಿಸ್ಥಿತಿ ಯಾವ ರೀತಿ ಇತ್ತು? ನಮ್ಮದು ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ನಮ್ಮ ತಂದೆ ಮೂಲತಃ ಹಳ್ಳಿಲಿದ್ದವರು, ಮೊದಲು ಕೃಷಿಕರು, ಜೊತೆಗೆ ಪುರೋಹಿತರ ಕುಟುಂಬ. ನಾನು ಹುಟ್ಟೋ ಸಮಯಕ್ಕಾಗಲೇ ಅವರು ಹಳ್ಳಿ ಬಿಟ್ಟು ಬೆಂಗಳೂರಿಗೆ ಬಂದಿದ್ದರು. ಬೆಂಗಳೂರಿನಲ್ಲಿ ಮಿನರಾ ಮಿಲ್ ಅನ್ನೋ ಒಂದು ಕಂಪ್ನಿಯಲ್ಲಿ ಅವರು ಕಾರ್ಮಿಕರಾಗಿ ದುಡಿತಾ ಇದ್ದರು. ಸೊ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಚಿಕ್ಕ ಪುಟ್ಟ ಮನೆಗಳು, ಅದರಲ್ಲಿ ಆರಾಮಾಗಿದ್ವಿ. ಬಟ್ ಆಗಿದ್ದ ಖುಷಿ ಈಗ ಸಿಗಲ್ಲ ಅನ್ಸುತ್ತೆ. ಆಗ ನಾವು ಹೆಚ್ಚು ದುಡ್ಡು ನೋಡ್ತಿರ್ಲಿಲ್ಲ. ಆದರೆ ಪ್ರತಿಯೊಂದು ಏನು ಹೇಳು, ಒಂದು ವಸ್ತುವಿಗೆ, ವ್ಯಕ್ತಿಗೆ, ಸಂದರ್ಭಕ್ಕೆ ಎಲ್ಲಕ್ಕೂ ಮೌಲ್ಯ ಇತ್ತು. ಪ್ರತಿಯೊಂದಕ್ಕೂ ಮೌಲ್ಯ ಇತ್ತು. ಈಗ ನಾವು ಹಣ ನೋಡಿರ್ತೀವಿ, ಹಣ, ಐಶ್ವರ್ಯ, ಅನುಕೂಲ, ಎಲ್ಲ ಥರ ಸೌಲಭ್ಯ ನೋಡಿರ್ತೀವಿ. ಆದರೆ ಆಗ ಸಿಗ್ತಾ ಇರೋಂಥ ಖುಷಿ ಈಗ ಸಿಗಲ್ಲ ಅನಿಸುತ್ತೆ. ಯಾಕೆ ಒಂದು ಎಕ್ಸಾಂಪಲ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ದೀಪಾವಳಿ ನಮ್ಮ ಮನೇಲಿ ದುಂದು ವೆಚ್ಚ ಮಾಡೋಕ್ಕೆ ಅವಕಾಶ ಕೊಡ್ತಾ ಇರಲಿಲ್ಲ. ಮೊದಲನೇದಾಗಿ ನಮಗೆ ಖರ್ಚಿಗೆ ದುಡ್ಡು ಕೊಡೋದು, ಈಗೆಲ್ಲ ಪಾಕೆಟ್ ಮನಿ ಅದು ಇದು ಅಂತಾರಲ್ಲ, ಅವೆಲ್ಲ ನಮ್ಗೆ ಅಭ್ಯಾಸ ಇರಲಿಲ್ಲ. ದೀಪಾವಳಿಲಿ ಪಟಾಕಿ ಕೊಡಿಸ್ತಾ ಇರಲಿಲ್ಲ ನಮಗೆ. ವೇಸ್ಟ್ ಆಫ್ ಮನಿ ಅನ್ನೋದಕ್ಕೆ. ನನ್ನ ಪರಿಚಯದವರೊಬ್ಬರು, ಅಂದರೆ ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರು ಇದ್ದರು, ಉಮೇಶ್ ಅಂತ. ಅವರೀಗ ಇಲ್ಲ. ನಾನು ಚಿಕ್ಕ ಹುಡುಗ ಆವಾಗ, ಅಂದರೆ ಪ್ರೈಮರಿ ಸ್ಕೂಲ್ ಓದ್ತಾ ಇದ್ದೆ. ಅವ್ರಾಗ ಕಾಲೇಜಲ್ಲಿ ಓದ್ತಾ ಇದ್ದರು, ನಮ್ಮನೆ ಪಕ್ಕದಲ್ಲಿದ್ದರು. ಅವರು ₹2 ಕೊಟ್ಬಿಟ್ಟು ಪಟಾಕಿ ತಂದುಕೊಟ್ರು ನನಗೆ. ಪಟಾಕಿ ಕೊಡಿಸಿದ್ರು. ಆ ವಯಸ್ಸಿನಲ್ಲಿ ಒಂದು ದುಡ್ಡು ವೇಸ್ಟ್ ಮಾಡಬಾರ್ದು ಅಂತ ಇತ್ತು. ಆದರೆ ಆ ಪಟಾಕಿ ಹೊಡೆದ ಖುಷಿ ಇತ್ತಲ್ಲ ನನಗೆ, ಮೊದಲನೇ ಸರಿ ₹2. ಇವತ್ತು ಬಹುಶಃ 2 ಲಕ್ಷ ಖರ್ಚು ಮಾಡೋದು ಕೂಡ ಆ ಖುಷಿ ಸಿಗಲ್ವೇನೋ ಅನಿಸುತ್ತೆ. ಇನ್ನು ನೀವು ಪೌರೋಹಿತ್ಯ ಮಾಡ್ತಾ ಇದ್ರೆ, ಅಂದ್ರೆ ನಿಮ್ಮ ವಂಶ ಎಲ್ಲ ಇದಾಗ ಇಂಡಸ್ಟ್ರಿಗೆ ಬಂದಾಗ ಎರಡನ್ನೂ ಯಾವ ಥರ ಮೇಂಟೈನ್ ಮಾಡ್ಕೊಂಡು ಬಂದ್ರಿ? ನಾನು ಇದು ಸಾಕಷ್ಟು ಸರ್ತಿ ಹೇಳಿದ್ದೀನಿ. ಪೌರೋಹಿತ್ಯ ಮತ್ತು ಅಭಿನಯ ಇವೆರಡು ನನಗೆ 2 ಕಣ್ಣಿದ್ದಾಗೆ. ನಿನಗೆ ಎಡಗಣ್ಣು ಮುಖ್ಯನಾ ಬಲಗಣ್ಣು ಮುಖ್ಯನಾ ಅಂತಂದರೆ ಯಾರು ಅದಕ್ಕೆ ಉತ್ತರ ಕೊಡೋಕ್ಕಾಗಲ್ಲ. 2 ಕಣ್ಣು ಮುಖ್ಯ. ಹಾಗೆ ನನಗೆ ಪೌರೋಹಿತ್ಯ ಮತ್ತು ಅಭಿನಯ 2 ಈಕ್ವಲ್ ಆಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇಂದಿಗೂ ಸಹ ಈಗಲೂ ಮಾಡ್ತಾ ಇದ್ದೀನಿ. ಯಾವುದು ಮೊದಲು ಡೇಟ್ ಕೊಟ್ಟಿರ್ತೀನಿ, ಅದು ಪೌರೋಹಿತ್ಯಕ್ಕೆ ಮೊದಲು ಡೇಟ್ ಕೊಟ್ಟಿದ್ರೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀನಿ. ಶೂಟಿಂಗ್ ಡೇಟ್ ಕೊಟ್ಟಿದ್ರೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀನಿ. ಯಾವುದನ್ನು ಬಿಡ್ತಾ ಇಲ್ಲ. ಇನ್ನು ನಮಗೆ ಗೊತ್ತಿರೋ ಪ್ರಕಾರ ಆಗಿನ ಕಾಲದಲ್ಲಿ, ಅಂದರೆ ಅವಾಗ ಕನ್ನಡ ಚಿತ್ರರಂಗದಲ್ಲಿ ಸರಿಯಾಗಿ ಪೇಮೆಂಟ್ ಆಗ್ತಾ ಇರಲಿಲ್ಲ ಅನ್ನೋ ಮಾತಿದೆ. ಆ ಟೈಮಲ್ಲಿ ಯಾವ ರೀತಿ ಮೇಂಟೈನ್ ಮಾಡ್ತಾ ಇದ್ರಿ? ನಿಜ. ಆಗ ನೋಡಿ, ನನಗದು ಕೆಲವು ಸರ್ತಿ ಅನುಕೂಲ ಅನನುಕೂಲ ಎರಡೂ ಆಯಿತು. ಸಿನಿಮಾಗಳಲ್ಲಿ ಪಾತ್ರ ಅವಕಾಶ ಸಿಕ್ಕರೂ ಕೂಡ ಪೇಮೆಂಟ್ ಸರಿಯಾಗಿ ಸಿಗ್ತಾ ಇರಲಿಲ್ಲ, ನಿಜ.
ಧಾರಾವಾಹಿಯಲ್ಲಿ ಪೇಮೆಂಟ್ ಸಿಗ್ತಾ ಇತ್ತು ನಮಗೆ ಈ ಕಡೆ ಬಂದಾಗ. ನನಗೆ ಬಹಳ ದಿನಗಳ ನಂತರ ಬಂದಂಥ ಒಂದು ಅರಿವು ಏನು ಅಂದರೆ, ಸಿನಿಮಾದಲ್ಲಿ ಯಾರೋ ಕರಿತಾ ಇದ್ರು, ಹೋಗ್ತಾ ಇದ್ವಿ, ಆ್ಯಕ್ಟ್ ಮಾಡ್ತಾ ಇದ್ವಿ. ಆ್ಯಕ್ಟ್ ಮಾಡಿದ್ಮೇಲೆ ಯಾರನ್ನು ಪೇಮೆಂಟ್ ಕೇಳಬೇಕು ಅನ್ನೋ ಒಂದು ಪ್ರಾಥಮಿಕ ಅರಿವು ನಮ್ಗೆ ಇರ್ತಾ ಇರಲಿಲ್ಲ. ಭಾಳಷ್ಟು ದಿನ ಆದಮೇಲೆ ಗೊತ್ತಾಯಿತು, ಸಿನಿಮಾ ಇಂಡಸ್ಟ್ರಿಯಲ್ಲಿ ಮೊದಲನೇದು ಪ್ರೊಡ್ಯೂಸರು, ಡೈರೆಕ್ಟರು, ಮ್ಯಾನೇಜರು, ಈ 3 ಜನ, ಇದೊಂಥರ ಕೀ ಪೋಸ್ಟ್ ಅಂತ ಹೇಳ್ತಾರಲ್ಲ ಹಾಗೆ, ಈ 3 ಜನ ಸಂಪರ್ಕ ಇರಬೇಕು. ಇವ್ರ ಮುಖಾಂತರ ಹೋದಾಗ ನಾವು ಹಣ ಕೇಳೋದಕ್ಕೆ ಒಂದು ಅವಕಾಶ ಇರುತ್ತೆ. ಮತ್ತು ಯಾರೋ ಒಬ್ಬರು ಕರೆದ್ರು ಪಾತ್ರಕ್ಕೆ, ಅದು ಸುಮ್ಮನೆ ಪಾತ್ರ ಮಾಡಿಬಿಡ್ತೀವಲ್ಲ, ಅದು ತೊಂದರೆ. ಹಾಗಾಗಿ ನಾವು ಪೇಮೆಂಟ್ ಸಿಗ್ತಾ ಇರಲಿಲ್ಲ. ಜೊತೆಗೆ ಹೊಸಬ್ರು ಅಂತ ಕೆಲವರು, ಎಲ್ಲರೂ ಅಲ್ಲ, ಅಸಡ್ಡೆ ಮಾಡ್ತಾಯಿದ್ರು ಅಥವಾ ಪೇಮೆಂಟ್ ಕೊಡೋದಕ್ಕೆ ತಾತ್ಸಾರ ಮಾಡ್ತಾಯಿದ್ರು. ಆನಂತರ ಸಿನಿಮಾಗಳ ಒಳ್ಳೆ ಪೇಮೆಂಟ್ಗಳೇ ಸಿಗ್ತಾ ಇದೆ. ಈಗ ಅದು ಉಲ್ಟಾಗೋಗಿದೆ. ಈಗ ಸೀರಿಯಲ್ಲು ಇನ್ನು ಹೇಳಿದ್ರಿ, ಸುಮಾರು 10,000 ಎಪಿಸೋಡ್ಗಿಂತ ಹೆಚ್ಚಾಗಿ ಸೀರಿಯಲ್ ಮಾಡೋದು ಕೂಡ ಈಗ ಸೀರಿಯಲಲ್ಲಿ ಪೇಮೆಂಟ್ ತೊಗೊಳ್ಳೋದು ಭಾಳ ಕಷ್ಟ ಆಗೋಗಿದೆ. ಏನಕ್ಕೆ ಆ ರೀತಿ ಆಗ್ತಾ ಇರೋದು? ಸೀರಿಯಲಲ್ಲಿ ನಮಗೆ ಆ್ಯಕ್ಟ್ ಮಾಡೋಕ್ಕೆ ಕಷ್ಟ ಆಗ್ತಾ ಇಲ್ಲ, ಪೇಮೆಂಟ್ ತೊಗೊಳ್ಳೋಕೆ ಕಷ್ಟ ಆಗ್ತಾ ಇದೆ. ಅವಾಗೆಲ್ಲ ಹೇಗಿತ್ತು ಅಂದರೆ, ನಾವು ಆ್ಯಕ್ಟ್ ಮಾಡಿದ ಮೇಲೆ ಅವತ್ತೇ ಪೇಮೆಂಟ್ ಸಿಗ್ತಾ ಇತ್ತು ಸೀರಿಯಲ್ನಲ್ಲಿ. ಇದು ಒಂದು, ಅವತ್ತೇ ಪೇಮೆಂಟ್ ಕೊಡ್ತಾ ಇದ್ದಿದ್ದು. ಇನ್ನು ಕೆಲವು ಸರ್ತಿ ನಮ್ಮ ಪಾತ್ರ ಮುಗಿಯೋದಕ್ಕೆ ಮುಂಚೆನೇ ಪೇಮೆಂಟ್ ಕೊಡ್ತಾಯಿದ್ರು. ಇದು 2ನೇ ವರ್ಷನ್ನು. 3ನೇ ವರ್ಷ ಏನು ಗೊತ್ತಾ, ಫೈನಲ್ ಕಟ್ ಅಂತ ಒಂದು ಸಂಸ್ಥೆ ಕೇಳಿರ್ತೀರಿ, ಸಿ.ಕೆ. ಚಂದ್ರು ಅವರ ನೇತೃತ್ವದಲ್ಲಿ. ಅಲ್ಲಿ ಪಾಪ ಪಾಂಡು ಮತ್ತು ಸಿಲ್ಲಿ ಲಲ್ಲಿ ಅನ್ನೋದು ತುಂಬ ದೊಡ್ಡ ಹೆಸರು ಮಾಡೋದು ಸೀರಿಯಲ್ಗಳು. ಆ ಸೀರಿಯಲ್ಗೆ ಬೆಳಗ್ಗೆ ಹೋಗಿ ಮೇಕಪ್ ಕೂತ್ಕೊಂಡಿರ್ತಿದ್ವಿ. ಮೇಕಪ್ ಆಗ್ತಾ ಇದ್ದಾಗೆ ಅವ್ರ ಕವರ್ ತಂದು ಕೊಟ್ಬಿಡ್ತಾಯಿದ್ರು. ಕವರ್ ಅಂದರೆ ಕವರಲ್ಲಿ ನಮ್ಮ ಸಂಭಾವನೆ. ನಾವು ಎಷ್ಟೋ ಸರಿ ತಮಾಷೆ ಕೇಳ್ತಾ ಇದ್ವಿ, ಏನಪ್ಪ ನಾವು ಅವಮಾನ ಮಾಡ್ತಾ ಇದ್ದೀರಾ, ಇನ್ನು ಆ್ಯಕ್ಟ್ ಮಾಡಿಲ್ಲ, ಈಗಲೇ ದುಡ್ಡು ಕೊಡ್ತಾ ಇದ್ದೀರಾ ಅಂತ. ಅವ್ರು ಹೇಳ್ತಾ ಇರೋದು, ಸರ್ ನಿಮ್ಮ ಜವಾಬ್ದಾರಿ ನೀವು ನಿರ್ವಹಿಸ್ತೀರಿ, ಹಾಗೆ ನಮ್ಮ ಕರ್ತವ್ಯಕ್ಕೂ ನಾವು ನಿರ್ವಹಿಸ್ಬಿಡ್ತೀವಿ. ಕೆಲಸ ಮುಗಿದ ಮೇಲೆ ಅಥವಾ ನಿಮ್ಮ ಪಾತ್ರ ಮುಗಿದ ಮೇಲೆ ನೀವು ನಮ್ಮನ್ನು ಹುಡುಕಬಾರ್ದು, ಅದಕ್ಕೆ ಮೊದಲೇ ಕೊಡ್ತೀವಿ, ನಿಮ್ಮ ಮೇಲೆ ನಂಬಿಕೆ ಇದೆ ನಮಗೆ ಅಂತ ಹೇಳ್ತಾ ಇದ್ರು. ಇದು ಸೀರಿಯಲ್ಲು ಆಗಿನ ಕತೆ. ಈಗ ಸದ್ಯದ ಪರಿಸ್ಥಿತಿ ಸೀರಿಯಲ್ ಬಹುತೇಕ ಎಲ್ಲೋ ಕೆಲವರು 1 ತಿಂಗಳು ಸರಿ ಕೊಡ್ತಾ ಇದ್ದಾರೆ, ಇನ್ನು ಕೆಲವು ಕಡೆ 2 ತಿಂಗಳು ಅಂತ ಇರುತ್ತೆ. ಮೊದಲೇ ಹೇಳಿರ್ತಾರೆ 2 ತಿಂಗಳಾದ್ಮೇಲೆ ಪೇಮೆಂಟ್ ಅಂತ. ಹೇಳಿದ 2 ತಿಂಗಳು, ಅದು 3 ತಿಂಗಳಾಗತ್ತೆ, 4 ತಿಂಗಳು ಆಗುತ್ತೆ. 4 ತಿಂಗಳಾದ್ಮೇಲೆ ಕೂಡ ಪೇಮೆಂಟ್ ತೊಗೊಳ್ಳೋ ಸಾಧ್ಯತೆ ಇರುತ್ತೆ. ಅದಕ್ಕಿಂತ ಹೆಚ್ಚಾಗಿ ಪೇಮೆಂಟ್ನ ಕೇಳಬೇಕು, ಪೇಮೆಂಟ್ ಬಂತ ಅದು ನಾವು ಕೆಲಸ ಮಾಡೋದಕ್ಕೆ ಬೇಜಾರಲ್ಲ. ಪೇಮೆಂಟ್ ಬಂತ, ಪೇಮೆಂಟ್ ಕೊಡಿ ಅಂತ ಕೇಳಿದ್ರೆ ಅದೊಂಥರ ಮನಸ್ಸಿಗೆ ಹಿಂಸೆ ಆಗುತ್ತೆ. ಹಾಗೂ ಏನು ಮಾಡ್ತಾರೆ, ಪೇಮೆಂಟ್ ಬಂದಿಲ್ಲ ಕೊಟ್ಟಿದ್ರೆ, ಕೊಟ್ಟಿರ್ಬೋದು ನೋಡಿ ಸರ್, ಒಂದ್ಸರಿ ಬಂದಿರ್ಬೋದು ನೋಡಿ ಸರ್, ಚೆಕ್ ಮಾಡಿ ಸರ್ ಅಂತಾರೆ. ಇವೆಲ್ಲ ಒಂದ್ಸರಿ ಬೇಸರ. ಅದಕ್ಕೆ ನಾನು ಸ್ವಲ್ಪ ಸೀರಿಯಲ್ನ ಅವಾಯ್ಡ್ ಮಾಡ್ತಾ ಇದ್ದೀನಿ. ಈಗ ಸಿನಿಮಾದಲ್ಲಿ ಮಾತ್ರ ಪ್ರಾಮಾಣಿಕವಾಗಿ ಹೇಳ್ತೀನಿ, ಅವತ್ತೇ ಪೇಮೆಂಟ್ ಆಗಿಬಿಡುತ್ತೆ ನಮಗೆ. ಇವಾಗ ಸೀರಿಯಲ್ ಕರೆಕ್ಟಾಗಿ ಪೇಮೆಂಟ್ ಆಗ್ತಿಲ್ಲ ಅಂತ ಹೇಳಿದ್ರಿ, ಇಂತಹ ಸಮಯದಲ್ಲಿ ಜೀವನ ಹೇಗೆ? ಅದನ್ನೇ ನಂಬ್ಕೊಂಡಿರೋರು ಭಾಳ ಕಷ್ಟ ಆಗುತ್ತೆ, ಯಾರೇ ಆದರೂ ಕೂಡ. ಬಟ್ ಈ ಸಿನಿಮಾ ಆಗಲಿ ಸೀರಿಯಲ್ ಆಗಲಿ ಮೇಡಮ್, ಹೇಳಬೇಕು ಅಂದರೆ ಒಂದು ಭ್ರಮಾಲೋಕ, ಅಟ್ರ್ಯಾಕ್ಟ್ ಮಾಡುತ್ತೆ, ಪ್ರತಿಯೊಬ್ಬರನ್ನೂ ಅಟ್ರ್ಯಾಕ್ಟ್ ಮಾಡುತ್ತೆ. ಆದರೆ ಇಲ್ಲಿ ಬಂದ ಮೇಲೆ ಗೊತ್ತಾಗೋದು ಇಲ್ಲಿ ಎಷ್ಟು ಕಷ್ಟ ಇದೆ ಅಂತ. ಭಾಳ ಜನ ಹೊಸಬ್ರು ಕೇಳ್ತಾರೆ ನನಗೆ, IT ಕೆಲಸ ಮಾಡೋರು, ಲಕ್ಷಾಂತರ ರೂಪಾಯಿ ಸಂಬಳ ತೊಗೊಳ್ಳೋರು ನಮ್ಮನ್ನು ಕೇಳ್ತಾರೆ, ಸರ್ ನಮಗೆ ಸಂಬಳ ಸಾಕಾಗ್ತಾ ಇಲ್ಲ, ನಾವು ಆ್ಯಕ್ಟ್ ಮಾಡೋಕ್ಕೆ ಬರಬೇಕು ಅಂತ ಇದ್ದೀವಿ ಅಂತ. ನಾನು ರೀಸೆಂಟಾಗಿ ಒಬ್ರಿಗೆ ಹೇಳಿದೆ, ಆ ಮನುಷ್ಯ ಹೇಳ್ದೆ, 50,000 ರೂಪಾಯಿ ಸಂಬಳ ಆತನಿಗಿದೆ ಸರ್, ನನಗೆ 50,000 ರೂಪಾಯಿ ಸಂಬಳ ಬರ್ತಾ ಇದೆ, ಸಾಕಾಗ್ತಾ ಇಲ್ಲ, ನಾನು ಆ್ಯಕ್ಟ್ ಬರಬೇಕು ಅಂತ ಇದ್ದೀನಿ ಅಂತ. ನಾನು ಹೇಳಿದೆ, ಅಪ್ಪ ನೀವು 50,000 ಬರ್ತಾ ಇದೆ ಅಲ್ವಾ? ಹೌದು ಸರ್. ನನಗನ್ಸೋ ಮಟ್ಟಿಗೆ ನೀವು 3 ಹೊತ್ತಲ್ಲದೆ ಹೋದರೆ 2 ಹೊತ್ತಾದರೂ ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ, ನಿಜಾನಾ ಅಂದೆ. ನಿಜ ಸರ್ ಅಂತ. ಸರಿ, ನೀವು ಇಲ್ಲಿ ಬಂದಮೇಲೆ ಉಪವಾಸನೂ ಇರಬೇಕಾಗಬಹುದು, ಅದಕ್ಕೆ ರೆಡಿ ಇದ್ದರೆ ನೀವು ಬನ್ನಿ ಅಂದೆ. ಏನು ಸರ್ ಹಿಂಗೆ ಹೇಳ್ತಾ ಇದ್ದೀರಾ? ಹೌದಪ್ಪ, ಇಲ್ಲಿ ಯಾವುದು ಗ್ಯಾರಂಟಿ ಇಲ್ಲ. 1 ತಿಂಗಳಲ್ಲಿ ನೀನು 500 ರೂಪಾಯಿ ದುಡಿಬೋದು, 5,000 ರೂಪಾಯಿ ದುಡಿಬೋದು, 50,000 ರೂಪಾಯಿ ದುಡಿಬೋದು, ಅಥವಾ ಏನು ದುಡಿದೇ ಇರ್ಬೋದು. ಇಲ್ಲಿ ಯಾವುದಕ್ಕೂ ಗ್ಯಾರಂಟಿ ಇಲ್ಲ ಅಂತ ಹೇಳಿದೆ. ಅವಾಗ ಸ್ವಲ್ಪ ಅವ್ನು ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ಬಟ್ ಭ್ರಮೆ ಏನು ಅಂದರೆ, ಇಲ್ಲಿ ಬಂದರೆ ನಾವು ಏನೋ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ಬಿಡ್ತೀವಿ, ಬೇಕಾದಷ್ಟು ದುಡ್ಡು ಮಾಡ್ತೀವಿ, ಕಾರು ಬಂಗ್ಲೆ ತೊಗೊಳ್ತೀವಿ. ಇಲ್ಲ, ಅವೆಲ್ಲ ಇಲ್ಲ. ಇದು ಒಂದು ಕಾಯಕ ಅಷ್ಟೇ. ಇವಾಗ ನನಗೆ ಆದರೂ ಕೂಡ ನಾನಿಲ್ಲಿ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇಷ್ಟೆಲ್ಲ ಸಿನಿಮಾ ಮಾಡಿದ್ದೀನಿ, ಸುಮಾರು 600 ಸಿನಿಮಾ ಮಾಡಿದ್ದೀನಿ, ಇಷ್ಟು ಸೀರಿಯಲ್ ಮಾಡಿದ್ದೀನಿ, ಹೊಟ್ಟೆ ಬಟ್ಟೆ ಕೊರತೆ ಇಲ್ಲ. ಅದಕ್ಕೆ ದೇವ್ರು ಚೆನ್ನಾಗಿಟ್ಟಿದ್ದಾನೆ. ಓಹೋ ಅನ್ನೋ ಮಟ್ಟಕ್ಕಿಲ್ಲ, ದುಂದು ವೆಚ್ಚ ಮಾಡೋ ಸ್ಟೇಜಲ್ಲಿ ನಾವಿಲ್ಲ ಅಷ್ಟೆ. ಇನ್ನು ನೀವು ಇಂಡಸ್ಟ್ರಿಗೆ ಬಂದಾಗ ನೀವು ಎದುರಿಸಿದಂತಹ ಕಷ್ಟ ಆಗಿರ್ಬೋದು, ಕೆಲವೊಂದಷ್ಟು ಜನ ಹೇಳ್ತಾರೆ ಇಂಡಸ್ಟ್ರಿಗೆ ಬಂದ ತಕ್ಷಣ ಸಿಕ್ಕಾಬಟ್ಟೆ ಅವಮಾನ ಅನುಭವಿಸಿದೀವಿ ಅಂತ. ನಿಮಗೆ ಯಾವ್ದಾದ್ರು ಆ ಥರ ಸಿಚುವೇಶನ್ ಬಂದಿತ್ತಾ? ಕೆಲವ್ರು ಹೇಳೋದಲ್ಲ, ಪ್ರತಿಯೊಬ್ಬರಿಗೂ ಆ ಘಟ್ಟಗಳಾಗಿರುತ್ತೆ. ಅನುಮಾನ, ಅವಮಾನ, ಆಮೇಲೆ ಸನ್ಮಾನ ಅಂತ ಅಂದ್ಬಿಟ್ಟು ಮಾರ್ಷಲ್ ಅವರು ಹೇಳ್ತಾಯಿದ್ರು. ಪ್ರತಿಯೊಬ್ಬರಿಗೂ ಆಗಿರುತ್ತೆ. ಬಟ್ ಅದನ್ನೇ ನಾವು
ಒಂದು ಛಲವಾಗಿ ತಗೊಂಡು ಅದನ್ನು ಮೆಟ್ಟಿಲು ಅಂತ ಮಾಡಿಕೊಂಡು ಮೇಲ್ಗಡೆ ಬರಬೇಕಾಗತ್ತೆ. ನಿಮಗೆ ಸಣ್ಣ ಪುಟ್ಟ ಎಕ್ಸಾಂಪಲ್ ಏನಂದರೆ, ನೀವು ಭಾಳಷ್ಟು ಜನ ಕಲಾವಿದ್ರ ಬಗ್ಗೆ ಕೇಳಿರ್ತೀರಿ, ಊಟಕ್ಕೆ ಹೋದಾಗ ತಟ್ಟೆ ಕಿತ್ಕೊಂಡ್ರು, ಹೌದು. ಅಥವಾ ಊಟ ಕೂಡಿಸಿದ್ರೆ ಏಳಿಸಿದ್ರು, ಚೇರ್ ಕಿತ್ಕೊಂಡ್ರು ಅಂತ. ಪ್ರತಿಯೊಬ್ಬರಿಗೂ ಆಗುತ್ತೆ ಅದು. ಏಕೆಂದರೆ ಅಲ್ಲಿ ಸಂದರ್ಭಗಳು ಸನ್ನಿವೇಶಗಳು ಹಾಗೇ ಇರುತ್ತೆ. ಅಲ್ಲಿ ಬಹುತೇಕ ಪ್ರೊಡಕ್ಷನ್ ಬಾಯ್ಸ್ ಅಥವಾ ಊಟ ಕೊಟ್ಟು ತಿಂಡಿ ಕೊಡೋರು, ಅವ್ರಿಗೇನೋ ಶೂಟಿಂಗ್ನವರು ಮಾತ್ರ ಊಟ ಕೊಡಬೇಕು ಅನ್ನೋದು ಅವ್ರಿಗಿರುತ್ತೆ. ಅವ್ರ ಜವಾಬ್ದಾರಿ ಕೂಡ. ಅವ್ರಿಗೆ ಬೇರೆ ಯಾರೋ ಒಂದು 10 ಜನ ಬಂದುಬಿಟ್ರೆ ಅವ್ರಿಗೂ ಅವ್ರು ಊಟ ಮಾಡ್ಕೊಂಡು ಹೋದರೆ ಸೆಟ್ಟಲ್ಲಿರೋ ಊಟದ ಕೊರತೆ ಆಗುತ್ತೆ. ಅದು ಅವ್ರ ಜವಾಬ್ದಾರಿ. ಅದಕ್ಕೆ ಅವ್ರು ಕೇಳ್ತಾರೆ, ಯಾರ ಕಡೆಯಿಂದ ಬಂದಿದ್ದೀರಿ ಅಂತ. ನಾನೇ ಬಿಗಿನಿಂಗ್ ಹೋದಾಗ ನನಗೊಂದು ಸರ್ತಿ ಒಬ್ರು ಯಾರೋ ಕೇಳಿದ್ರು, ಸರ್ ಯಾರ ಕಡೆಯಿಂದ ಬಂದಿದ್ದೀರಾ ಅಂತ. ನಾನು ಕರೆದಿದ್ದಿ ಡೈರೆಕ್ಟ್ರ್ ಕಡೆಯಿಂದ ಬಂದಿದ್ದೀರಪ್ಪ ಅಂದೆ. ಹಾಗೆ ಅದನ್ನು ಕೇಳೋ ವರ್ಷನ್ ಬೇರೆ ಇರುತ್ತೆ. ಯಾರ ಕಡೆಯಿಂದ ಬಂದಿದ್ದೀರಿ ಅಥವಾ ಯಾರು ಅಂದ್ಬಿಟ್ರೆ, ಯಾರೇ ನೀವು ಬಂದಿದ್ದೀರಿ ಅಂತ ಹಾರ್ಷ ಮಾತಾಡೋದಿದೆಯಲ್ಲ, ಅದು ಕೆಲವ್ರ ಮನಸ್ಸು ನೋವು ಉಂಟು ಮಾಡುತ್ತೆ.